ಕಡು ಬಡತನದಲ್ಲಿ ಅರಳಿದ್ದ ಆಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಕಾಲೇಜೊಂದರಲ್ಲಿ ಪಿಯುಸಿ ವಿದ್ಯಾಭ್ಯಾಸ ಮಾಡುತ್ತಿದ್ಲು. ಬಾಗೇಪಲ್ಲಿಯಿಂದ ವಾಪಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ತೆರಳಲು ಪೇರೆಸಂದ್ರ ಕ್ರಾಸ್ ಬಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ಲು. ಅಲ್ಲಿಗೆ ಬಂದ ಅಪರಿಚಿತ ಬೈಕ್ ಸವಾರನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಗೆ ಡ್ರಾಪ್ ಕೊಡುವ ನೆಪದಲ್ಲಿ ಆಕೆಯನ್ನು ಬೈಕ್ ಮೇಲೆ ಹತ್ತಿಸಿಕೊಂಡಿದ್ದಾನೆ. ನಂತರ ನಿರ್ಜನ ಪ್ರದೇಶಕ್ಕೆ ಆಕೆಯನ್ನು ಕರೆದೊಯ್ದು ಅತ್ಯಾಚಾರವೆಸಗಿದ್ದಾನಂತೆ. ನಂತರ ಭಯಭೀತನಾದ ಆರೋಪಿ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ಮಾಡಿದ ಪಾಪ ಕೃತ್ಯವನ್ನು ಹೇಳಿಕೊಂಡಿದ್ದಾನೆ. ಬೈಕ್ ಸವಾರ ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಬಾಲಕಿಯನ್ನು ರಕ್ಷಿಸಿದ್ದಾರೆ. అట్లా ఏడుస్తాను ఎట్లా పని ఏమిటో చేస్తా ఉండవు ఎట్లా పని ఏమో చేస్తా ఉండవు ఏం చేయడు ఏ ఫోను ఏ చేతి ఫోను ఇస్తే ఏడుస్తుంది ఏ ఫోను మా గురువుతో హలో హలో ಯಾವ ಊರಮ್ಮನಿದೆ ఏమని చేతికి ఫోను ఏం రావు గణేశన్ ಇದೆ చిక్క అవలేనా సరా చిక్క అవలేనా ಎಷ್ಟು పెట్టారు అది అట్లా అంటావా ಎಷ್ಟು పెట్టాడు మరేದಾಗ వీటిని నిష్పెట్టకపోతాను ఆ ఊర్రా ఇదా బిడ్డ యాదో బయట ఊరు 2 నిమిషాలు నేనే చేస్తాను ఆయన చేస్తాను నేను హలో చెప్తున్నా పంపిస్వా ఇష్టపడాలంటే వాళ్ళు కొడతా ಯಾವ ಊರ ಬಿಡ್ತೆ ಅವ್ರು ನಿಂಕೋ 4 ಕಿಲೋಮೀಟರ್ ಗೀತವೇ దగ్గరలోనే తోడుకొని సేపు ఏచిస్తా గణేశ యాడికి ఇస్తావా నేను ఇంట్లో ఉన్నాను రా పొద్దున్న సిక్తావేమే తోడుకొని బిడ్డ సేపుగా ఇంత ಬಿಡಿಸಿ ಆ ರೋಡ್ಲ ಏಚಿಸಿ నాకు ಫೋನ್ చేసి ಬಿಡ್ಸೇತ್ಗೆ. ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೇರೆಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಘಟನೆ ನಡೆದಿದ್ದು. ಬೇಸಿಕ್ಲಿ ರಾತ್ರಿ ಟೈಮಲ್ಲಿ ನಮಗೆ ಮೀಡಿಯಾ ಫ್ರೆಂಡ್ಸ್ ಮುಖಾಂತರ ಒಂದು ಮೆಸೇಜ್ ಮತ್ತು ಫೋನ್ ಕಾಲ್ ಬಂದಿತ್ತು ಕಿ ಯಾರು ಒಬ್ಬರು ಫ್ರೆಂಡ್ ಅಂದರೆ ಯಾರು ಆರೋಪಿದು ಫ್ರೆಂಡ್ ಇದ್ದೀರಾ ಅವರು ಒಂದು ಆಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಮೀಡಿಯಾದವರಿಗೆ ಕಳಿಸಿದ್ದಾರೆ ಕಿ ಈ ಥರ ಏನಾದರೂ ಯಾರು ಹುಡುಗ ಕಿಡ್ನ್ಯಾಪ್ ಮಾಡಿ ಯಾರು ಅಪ್ರಾಪ್ತರು ಬಾಲಕರಿಗೆ ಏನು ಕಿಡ್ನ್ಯಾಪ್ ಮಾಡಿ ಅವ್ರ ಮೇಲೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಆ ಥರ ಲೈಂಗಿಕ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಥರ ಏನಾದರೂ ಮಾಹಿತಿ ಇತ್ತು. ಆ ಬೇಸಿಸ್ ಮೇಲೆ ನಾವು ಯಾರು ಫ್ರೆಂಡ್ ಇತ್ತು, ಯಾರು ಈ ಇನ್ಫಾರ್ಮೇಷನ್ ಶೇರ್ ಮಾಡಿದಾರ ಅವರಿಂದ ಆರೋಪಿಗಳದ್ದು ನಂಬರ್ ತಗೊಂಡು ಎಲ್ಲ ಪರಿಶೀಲನೆ ಮಾಡಿಕೊಂಡು ಅವರದ್ದು ಲೊಕೇಶನ್ ವಗೇರೆ ತಗೊಂಡಿದ್ದೀವಿ. ಮತ್ತು ಅವ್ರ ಮನೆಯಲ್ಲಿ ಹೋಗಿ ಕೂಡ ದಾಳಿ ಮಾಡಿದ್ದೀವಿ. ಆಮೇಲೆ ನಮಗೆ ರಾತ್ರಿ ಮಿಡ್ನೈಟ್ ಟೈಮಲ್ಲಿ ಆರೋಪಿ ಸಿಕ್ಕಿದೆ. ಆರೋಪಿ ಆ ಟೈಮ್ಗೆ ಇಂಟಾಕ್ಸಿಕೇಟೆಡ್ ಎಸ್ಟೇಟಲ್ಲಿ ಇತ್ತು. ಅವ್ರಿಗೆ ನಾವು ಸಿಕ್ಯೂರ್ ಮಾಡಿಕೊಂಡು ಅವ್ರದ್ದು ಇಂಟರ್ಗೇಷನ್ ಮಾಡಿದಾಗ ಟೈಮಲ್ಲಿ ಅವರು ಕನ್ಫೆಸ್ ಮಾಡಿದ್ದಾರೆ ಕಿ ಯಾರು PU ಕಾಲೇಜ್ ಸ್ಟೂಡೆಂಟ್ ಪೇರೆಸಂದ್ರ ಹತ್ರ ಅವರಿಗೆ ಲಿಫ್ಟ್ ಕೇಳಿದ್ದಾರೆ. ಅವ್ರಿಗೆ ಇವರು ಲಿಫ್ಟ್ ಕೊಟ್ಟಿದ್ದಾರೆ. ಮತ್ತು ರಸ್ತೆ ಮಧ್ಯದಲ್ಲಿ ಗಾಡಿ ಸ್ಟಾಪ್ ಮಾಡಿ ಇವರ ಹತ್ರ ಎಣ್ಣೆ ಇತ್ತು, ಅದು ಎಣ್ಣೆ ಕುಡಿದಿದ್ದಾರೆ ಆರೋಪಿ. ಆಮೇಲೆ ಆ ಬಾಲಕರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಸೆಕ್ಷುವಲ್ ಅಸಾಲ್ಟ್ ಮಾಡಿದ್ದಾರೆ. ಈ ಥರ ನಮ್ಮ ಗಮನಕ್ಕೆ ಬಂದಿದೆ ಪೂರ್ತಿ ಮಾಹಿತಿ. ಅವ್ರಿಗೆ ಈ PU ಕಾಲೇಜ್ ಸ್ಟೂಡೆಂಟ್ ಬಾಲಿಕೆ ಯಾರು ಇದ್ದಾರೆ ಅವರು ಈಗ ಮೈನರ್ ಇದ್ದಾರೆ. ಸೊ ಈ ಕೇಸ್ ವಿಚಾರ ಬಗ್ಗೆ ನಾವು ಒಂದು ಪಾಕ್ಸೋ ಮತ್ತು ರೇಪ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಆರೋಪಿ ಆಲ್ರೆಡಿ ಅರೆಸ್ಟ್ ಆಗಿದೆ. ಮತ್ತು
ಪೊಲೀಸ್ ಕಡೆಯಿಂದ ಮತ್ತು ಮೀಡಿಯಾ ಮುಖಾಂತರ ಏನು ನಮಗೆ ಟೈಮ್ಲಿ ಮಾಹಿತಿ ಬಂದಿದೆ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನು ರಕ್ಷಣೆ ಕೊಡಬೇಕು ಅದು ರಕ್ಷಣೆ ಕೊಟ್ಟಿದ್ದೀವಿ ನಾವು. ಮೈನರ್ ಗರ್ಲಿಗೆ ಕೂಡ ಮತ್ತು ಆರೋಪಿಗೆ ಕೂಡ ತುಂಬ ಪ್ರೊಯಾಕ್ಟಿವ್ ಆಗಿ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ವಿಕ್ಟಿಮ್ ಐಡೆಂಟಿಫೈ ಆಗೋಕ್ಕೆ ಮುಂಚೆ ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಅವರದು ಕನ್ಫೆಷನ್ ಪ್ರಕಾರ ನಮಗೆ ವಿಕ್ಟಿಮ್ ಐಡೆಂಟಿಫೈ ಆಯಿತು. ಸೊ ಈ ಕೇಸಲ್ಲಿ ನಾವು ಪಾಕ್ಸೋ ಮತ್ತು ರೇಪ್ದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಏನು ಕ್ರಮ ತಗೋಬೇಕು ಅದು ಮಾಡ್ತಾಯಿದ್ದೀವಿ. ಬೇಸಿಕ್ಲಿ ನಮ್ಮ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೆ, ಪಾಲಕರಿಗೆ ಕೂಡ ಮತ್ತು ಸ್ಟೂಡೆಂಟ್ಸ್ಗೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಯಾರ ಜೊತೆ ಯಾರು ಪರಿಚಯ ಇಲ್ಲ ಅಪರಿಚಿತ ಜನ ಜೊತೆ, ಸ್ಟ್ರೇಂಜರ್ಸ್ ಜೊತೆ ಅವ್ರಿಗೆ ಲಿಫ್ಟ್ ವಗೇರ ಅವರಿಂದ ತಗೋಬಾರ್ದು ದಯವಿಟ್ಟು. ಮತ್ತು ಯಾರ ಮೇಲೆ ಈ ಥರ ನಂಬಿಕೆ ಮಾಡಬಾರ್ದು. ಯಾರು ನೋನ್ ಪರ್ಸನ್ಸ್ ಇದೆ ಓನ್ಲಿ ಅವ್ರ ಜೊತೆ ಹೋಗಿ, ಅದರ್ವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡಬೇಕು. ಮತ್ತು ಯಾವುದು ಜಾಸ್ತಿ ಸಮಸ್ಯೆ ಇದೆ ಸೊ 112 ವಗೇರಾಗೆ ಕಾಲ್ ಮಾಡಿಕೊಂಡು ಮಾಹಿತಿ ಶೇರ್ ಮಾಡಬೇಕು. ಅದೇ ರೀತಿ ಈಗ ನಮ್ಮ ಡಿಸ್ಟಿಕಲ್ಲಿ ಅಕ್ಕಪಡೆ ಒಂದು ಕೂಡ ಸ್ಟಾರ್ಟ್ ಆಗಿದೆ. ಸೊ ಅಕ್ಕಪಡೆದವರು ಕೂಡ ಅಲ್ಲಿ ಗೃಹ ರಕ್ಷಕರು ಕೂಡ ಇದ್ದಾರೆ, ಮಹಿಳಾ ಸಿಬ್ಬಂದಿ ಇದ್ದಾರೆ. ಅವರು ಎಲ್ಲ ಕೂಡ ಒಂದು ಪಿಂಕ್ ಕಲರ್ದು ಗಾಡಿ ಕೊಟ್ಟಿದ್ದಾರೆ, ಸ್ಪೆಷಲ್ ಕ್ಯಾಮೋಫ್ಲಾಜ್ ಡ್ರೆಸ್ ಕೊಟ್ಟಿದ್ದಾರೆ. ಅವರು ಕೂಡ ಸ್ಕೂಲ್, ಕಾಲೇಜಸ್, ಪಬ್ಲಿಕ್ ಪ್ಲೇಸಸ್ ಹತ್ರ ಹೋಗಿ ಎಲ್ಲ ಈ ಥರದ್ದು ಕಂಪ್ಲೇಂಟ್ಸ್ ಅಟೆಂಡ್ ಮಾಡ್ತಾರೆ. ಸೊ ದಯವಿಟ್ಟು ಯಾವುದು ಈ ಥರದ್ದು ಸಮಸ್ಯೆ ಆಗಿಬಿಡುತ್ತೆ ಸೊ ಅಕ್ಕಪಡೆಗೆ ಕೂಡ ಇನ್ಫಾರ್ಮ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರ ಮೂಲದ ಆರೋಪಿ ಗಣೇಶ್ ಆಗಿದ್ದು, ಗಣೇಶನಿಗೆ ಮದುವೆಯಾಗಿ ಮಕ್ಕಳಿದ್ದಾರೆ. ಆರೋಪಿಯ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಪೊಲೀಸರು ಆರೋಪಿಯ ಫೋನ್ ಲೊಕೇಶನ್ ಟ್ರೇಸ್ ಮಾಡಿ ರಾತ್ರಿಯಿಡೀ ನಿರ್ಜನ ಪ್ರದೇಶದಲ್ಲಿ ಕೋಬಿಂಗ್ ನಡೆಸಿ ಆರೋಪಿ ಹಾಗೂ ಸಂತ್ರಸ್ತೆಯನ್ನು ಪತ್ತೆ ಹಚ್ಚಿದ್ದಾರೆ. ಸಂತ್ರಸ್ತೆಯನ್ನು ಸ್ಥಳೀಯ ಸರ್ಕಾರಿ ಬಾಲಕಿಯರ ಬಾಲಮಂದಿರಕ್ಕೆ ರವಾನಿಸಿದ್ದು ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಂತ್ರಸ್ತ ಬಾಲಕಿ ಮೊದಲೇ ತಂದೆಯನ್ನು ಕಳೆದುಕೊಂಡಿದ್ದು ಚಿಕ್ಕಮ್ಮನ ಮನೆಯಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ಲು. ರಾತ್ರಿ ನಡೆದ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾಳೆ. ಪೇರೆಸಂದ್ರ ಠಾಣೆಯ ಪೊಲೀಸರು ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.